ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಇವತ್ತಿನ ಈ ಒಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ, ಸುಸ್ವಾಗತ. ಟೊಮೆಟೊನಲ್ಲಿ ನಾವು ಸಾಕಷ್ಟು ಅಡಿಗೆಗಳನ್ನ ಮಾಡ್ತೀವಿ ಅಲ್ವಾ? ಟೊಮೆಟೊ ಸಾರು ಮಾಡ್ತೀವಿ, ಬಾತುಗಳಿಗೆ ಟೊಮೆಟೊ ಹಾಕ್ತಿವಿ, ಟೊಮೆಟೊ ಬಾತೇ ಮಾಡ್ತೀವಿ, ಸಾಕಷ್ಟು ವೆರೈಟೀಸ್ ಮಾಡ್ತೀವಿ, ಟೊಮೆಟೊ ಚಟ್ನಿ ಮಾಡ್ತೀವಿ, ಸೊ ಟೊಮೆಟೊ ತೊಕ್ಕು ಮಾಡ್ತೀವಿ. ಸೊ ನಾನ್ ಇವತ್ತು ಏನಂತ ಹೇಳಿದ್ರೆ, ಇನ್ಸ್ಟೆಂಟ್ ಆಗಿ ಸಿಂಪಲ್ ಆಗಿ ದಿಢೀರ್ ಅಂತ ಮಾಡೋ ಟೊಮೆಟೊ ಉಪ್ಪಿನಕಾಯಿನ ನಿಮಗೆ ತೋರಿಸ್ಕೊಡ್ತಾ ಇದೀನಿ. ಉಪ್ಪಿನಕಾಯಿ ಕೂಡ ಸಾಕಷ್ಟು ಜನ ಮಾಡಬಹುದು ಮನೆಯಲ್ಲಿ, ಆದ್ರೆ ಒಬ್ರೊಬ್ರು ಒಂದೊಂದ್ ರೀತಿ ಮಾಡ್ತಾರಲ್ವಾ? ಸೊ ನಾನ್ ಹೇಗೆ ಟೊಮೆಟೊ ಉಪ್ಪಿನಕಾಯಿನ ಮಾಡ್ತೀನಿ ಅನ್ನೋದನ್ನ ಇವತ್ತಿನ ವಿಡಿಯೋನಲ್ಲಿ ನೋಡಬಹುದು. ನೀವಿನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿನ ತೋರಿಸಿದ್ರೆ ನಮಗಿನ್ನೂ ಹೆಚ್ಚು ಉತ್ಸಾಹ, ಹುಮ್ಮಸ್ಸು ಬರ್ತಿರುತ್ತೆ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ. ಎನಿವೇಸ್, ನೀವೇನಾದ್ರೂ ನನ್ನ ಚಾನಲ್ ಅಲ್ಲಿ ಅಡಿಗೆ ಮಾಡ್ಬೇಕು ಅಂತಿತ್ತು ಅಂದ್ರೆ ನಿಮಗೆ ಗೊತ್ತಿದೆ, ರೂಪಾ ಪ್ರಭಾಕರ್ ಅಫಿಷಿಯಲ್ @gmail.com ಈ ಒಂದು ಮೇಲ್ ಐಡಿಗೆ ನೀವು ಮಾಡಕ್ಕೆ ಇಷ್ಟಪಡುವಂತಹ ವೆಜ್ ರೆಸಿಪಿನ ಡೀಟೇಲ್ ಆಗಿ ಕಳಿಸ್ಕೊಟ್ರೆ ವಿತ್ ಅಡ್ರೆಸ್, ನಮಗೆ ಅದು ಇಷ್ಟ ಆಯ್ತು ಅಂತ ಹೇಳಿದ್ರೆ ನಾವೇ ನಿಮ್ಮ ಮನೆಗೆ ಬರ್ತೀವಿ, ಶೂಟ್ ಮಾಡ್ತೀವಿ, ಜೊತೆನಲ್ಲಿ ಹರಟೆ ಹೊಡೆಯೋಣ, ಹಾಗೆ ಟೇಸ್ಟ್ ಮಾಡೋಣ. ಓಕೆನಾ? ತಡ ಯಾಕೆ, ಇವತ್ತು ಸಿಂಪಲ್ ಆಗಿ ಇನ್ಸ್ಟೆಂಟ್ ಆಗಿ ಟೊಮೆಟೊ ಉಪ್ಪಿನಕಾಯಿ ಹೇಗ್ ಮಾಡೋದು ಅಂತ ನೋಡೋದಕ್ಕೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಫಸ್ಟ್ ನೋಡೋಣ ಬನ್ನಿ. ಇದು 1 kg ನಾಟಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ಲ, ಅಚ್ಕಾರದ ಪುಡಿ, ಉಪ್ಪು, ಹುಣಸೆ ಹಣ್ಣು, ಸ್ವಲ್ಪ ಸಾಸಿವೆ, ಮೆಂತ್ಯ ಕಾಳು, ಎರಡು ಇದ್ರಲ್ಲೇ ಇದೆ. ಸಾಸಿವೆ, ಮೆಂತ್ಯ ಎರಡು ಇದ್ರಲ್ಲೇ ಇದೆ. ಮೆಂತ್ಯ ಸುಮ್ಮನೆ ಒಂದು 6-7 ಕಾಳು, ಅದು ಘಮಕ್ಕೋಸ್ಕರ. ಮೆಂತ್ಯ ಬೇಡ ಅನ್ನೋರು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬಹುದು, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಜೊತೆನಲ್ಲಿ ಎಣ್ಣೆ. ಓಕೆನಾ? ಸೊ ನಾಟಿ ಟೊಮೆಟೊಲು ಮಾಡಬಹುದು, ಫಾರಂ ಟೊಮೆಟೊಲು ಮಾಡಬಹುದು. ನಾಟಿ ಟೊಮೆಟೊ ತಗೊಂಡ್ರೆ ಏನಂದ್ರೆ ಹುಳಿ ಜಾಸ್ತಿ ಇರುತ್ತೆ, ಸೊ ಸ್ವಲ್ಪ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ನಮ್ಮ ಮನೆಯಲ್ಲಿ ನಾವು ಫಾರಂ ಟೊಮೆಟೊನ ಯೂಸ್ ಮಾಡೋರು ಅನ್ನೋರು ಫಾರಂ ಟೊಮೆಟೊಲು ಮಾಡಬಹುದು, ಏನ್ ಅಡ್ಡಿ ಇಲ್ಲ. ನೀನ್ ಯೂಶಲಿ ಹೇಳ್ತಾ ಗೊತ್ತಾ, ಖಾರದ್ ಮಾಡ್ಬೇಕಾದ್ರೆ ಒಂಚೂರು ಸಕ್ಕರೆ ಹಾಕ್ಬೇಕು, ಸ್ವೀಟ್ ಮಾಡ್ಬೇಕಾದ್ರೆ ಒಂಚೂರು ಉಪ್ಪು ಹಾಕ್ಬೇಕು ಅಂತ. ಇದಕ್ಕೆ ಸಕ್ಕರೆ ಬೇಡವಾ? ಬೆಲ್ಲ ತಗೊಂಡಿದ್ದೀನಲ್ಲ. ಓ ಒಂದ್ ಸೆಕೆಂಡ್ ನೀವು ಕೇಳುವಾಗ ಸಕ್ಕರೆ ಎತ್ತಿಟ್ಕೊಂಡಿಲ್ವಾ ಅಂತ ನಾನು ಅನ್ಕೊಂಡೆ. ಆಮೇಲೆ ನನಗೆ ಜ್ಞಾಪಕ ಬಂತು, ಬೆಲ್ಲ ತೆಗೆದಿಟ್ಕೊಂಡಿದ್ದೀನಲ್ಲ, ಅದು ಎಷ್ಟು ಬೆಲ್ಲ ಇದೆ ನೋಡಿ ಅಲ್ಲಿ. ಹೌದು. ಸೊ ಓಕೆನಾ ಸರ್? ಓಕೆನಾ ಸರ್? ಟಿಕ್ ಆಯ್ತಾ ಸರ್? ಸರಿ, ಹಾಗಿದ್ರೆ ತಡ ಯಾಕೆ, ಶುರು ಮಾಡ್ಬಿಡೋಣ. ಫಸ್ಟ್ ಏನಂತ ಹೇಳಿದ್ರೆ, ವೆರಿ ಬೇಸಿಕ್ಸ್. ಸ್ಟವ್ ಹಚ್ಬೇಕು, ಬಾಣ್ಲೆ ಇಟ್ಕೋಬೇಕು. ಸ್ಟವ್ ಹಚ್ಚಿ ಬಾಣ್ಲೆ ಇಟ್ಕೊಂಡು ಎಣ್ಣೆ ಹಾಕೋಣ. ಎಣ್ಣೆ ಕಾದ್ಮೇಲೆ ಏನ್ ಮಾಡ್ಬೇಕು ಅಂತ ನೋಡೋಣ ಬನ್ನಿ. ಇದಕ್ಕೆ ಉಪ್ಪಿನಕಾಯಿ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಎಣ್ಣೆ ಅಷ್ಟೇ ಅಲ್ಲ, ಉಪ್ಪು, ಖಾರ ಎಲ್ಲಾನು ಸ್ವಲ್ಪ ಜಾಸ್ತಿ ಬೇಕು. ಉಪ್ಪು ಪ್ರಿಸರ್ವೇಟಿವ್ ಆಗಿ ವರ್ಕ್ ಆಗುತ್ತೆ, ಎಣ್ಣೆನೂ ಅಷ್ಟೇ ಉಪ್ಪಿನಕಾಯಿನ ಚೆನ್ನಾಗಿ ಕಾಪಾಡುತ್ತೆ. ಸೊ ಹಾಗಾಗಿ ನಾನು ಮಾಮೂಲಿ ಹಾಕೋದಕ್ಕಿಂತ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಂಡಿದ್ದೀನಿ. ಯೂಶಲಿ ಅಷ್ಟು ಹಾಕಲ್ಲ, ಬಟ್ ಚೆನ್ನಾಗಿ ಎಣ್ಣೆ ಧಾರಾಳವಾಗಿ ಉಪಯೋಗಿಸೋರು ಇನ್ನೂ ಒಂಚೂರು ಎಣ್ಣೆನ ಹಾಕೋಬಹುದು. ಓಕೆ, ಆಮೇಲೆ ನೀವು ಎಷ್ಟು ಟೊಮೆಟೊ ತಗೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಕ್ವಾಂಟಿಟಿಗಳೆಲ್ಲ. ನಾನು 1 kg ತಗೊಂಡಿದ್ದೀನಿ ಅಂತ ಹೇಳಿದೀನಿ ಅಲ್ವಾ ನಿಮ್ಗೆ. ಸೊ 1 kgಗೆ ನಾನು ಅಂದಾಜನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಇದನ್ನ ಸ್ಟೋರ್ ಮಾಡಬಹುದು ಆಕ್ಚುಲಿ ನಾವು. ಓಕೆ, ಈ ಟೊಮೆಟೊ ಇದೇ ಸೈಜ್ ಮಾಡ್ಬೇಕಾ ಅಥವಾ ಇನ್ನೂ ದಪ್ಪ ಹೆಚ್ಚಿಕೊಂಡ್ರು ನಡೆಯುತ್ತಾ? ಅದು ನಿಮ್ ಇಷ್ಟ. ಇವಾಗ ಹೇಗೆ ಅಂದ್ರೆ, ದಪ್ಪ ಬೇಕು, ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ನೋರು ಮಾಡಬಹುದು. ನಮಗ್ ಟೊಮೆಟೊ ಬಾಯಿಗೆ ಸಿಗದ್ ಬೇಡ ಅನ್ನೋರು ಇದನ್ನ ಮಿಕ್ಸಿಗೆ ಕೂಡ ಹಾಕೋಬಹುದು ಲಾಸ್ಟ್ ಅಲ್ಲಿ. ಅವಾಗ ಅದು ಟೊಮೆಟೊ ಉಪ್ಪಿನಕಾಯಿ ಅನ್ನಕ್ಕಿಂತ ಆ ಟೊಮೆಟೊ ತೊಕ್ಕಾಗ್ಬಿಡತ್ತೆ. ಬಿಕಾಸ್ ಮಿಕ್ಸಿಗೆ ಹಾಕಿದ್ರೆ ಗ್ರೈಂಡ್ ಆಗಿ ಪೇಸ್ಟ್ ತರ ಆಗ್ಬಿಡತ್ತೆ. ಸೊ ಹಾಗಾಗಿ ಉಪ್ಪಿನಕಾಯಿ ರೀತಿ ಉಳಿಸಕ್ಕೋಸ್ಕರ ನಾನು ಸ್ವಲ್ಪ ಬಾಯಿಗೆ ಸಿಗೋ ಹಾಗೆ ಟೊಮೆಟೊ ಪೀಸಸ್ ಮಾಡ್ಕೊಂಡಿದ್ದೀನಿ. ಓಕೆ, ನೀವು ಬೇಕಾದ್ರೆ ಇನ್ನೂ ದಪ್ಪ ಹೆಚ್ಕೋಬಹುದು. ಓಕೆ, ನೀನೇನು ಸ್ಟೋರ್ ಮಾಡಬಹುದು ಅಂತ ಹೇಳ್ತೀನಿ. ಹೌದು, ಇದನ್ನ ಸ್ಟೋರ್ ಮಾಡಬಹುದು ನಾವು, ಬಿಕಾಸ್ ಇದಕ್ಕೆ ಏನು ನೀರ್ ಹಾಕದೇ ಇರೋ ಕಾರಣ ನಾವು ಸ್ಟೋರ್ ಮಾಡಬಹುದು. ಫ್ರಿಜ್ ಅಲ್ಲಿ ಇಟ್ರೆ ಜಾಸ್ತಿ ದಿನಾನೇ ಇಡಬಹುದು. ಹೊರಗಡೆ ಇಡೋದಕ್ಕಿಂತ ನಾನು ಫ್ರಿಜ್ ಅಲ್ಲಿ ಇಡಿ ಅಂತಾನೆ ಅಡ್ವೈಸ್ ಮಾಡ್ತೀನಿ. ಸೊ ಹೊರಗಡೆ ಇಟ್ಟರು ಕೂಡ 1-2 ದಿನ 3 ದಿನ ಹೊರಗಡೆ ಇಡಬಹುದು. ಫ್ರಿಜ್ ಅಲ್ಲಿ ಇಟ್ರೆ 1 ವಾರ 8-10 ದಿನ ಇಡಬಹುದು. ಅಷ್ಟೋ ತನಕ ಇದ್ರೆ ಯಾಕೆ ಅಂದ್ರೆ ಅದನ್ನ ಆಮೇಲೆ ಹೇಳ್ತೀನಿ ಆ ಸ್ಟೋರಿನ. ಬನ್ನಿ, ಎಣ್ಣೆ ಕಾದಿದೆ ಅನ್ಸುತ್ತೆ. ಸ್ವಲ್ಪ ಸಾಸಿವೆ ಮತ್ತೆ ಮೆಂತ್ಯ ಏನಿದೆ ಅದನ್ನ ಹಾಕೊಂಡ್ಬಿಡೋಣ. ಇಲ್ಲ, ಇನ್ನು ಕಾಯ್ತಾ ಇದೆ, ಪರವಾಗಿಲ್ಲ. ಪ್ರಶಾಂತ್ಗೆ ಈ ಒಂದು ಟೊಮೆಟೊ ಉಪ್ಪಿನಕಾಯಿ ಏನಿದೆ ಅದು ತುಂಬಾ ಇಷ್ಟ. ಇನ್ಫ್ಯಾಕ್ಟ್ ಆಲಾಪ್ಗೂ ತುಂಬಾ ಇಷ್ಟ, ನನಗೂ ಇಷ್ಟ, ಬಟ್ ಪ್ರಶಾಂತ್ಗೆ ತುಂಬಾ ಇಷ್ಟ. ಇದು ಮಾಡಿಟ್ಬಿಟ್ರೆ ಏನಂದ್ರೆ
ಹಂಗೆ ಎಲ್ಲದಕ್ಕೂ ಇದೇ ಬೇಕು ಅನ್ನೋ ಹಾಗೆ ಖರ್ಚಾಗ್ಬಿಡತ್ತೆ ನಮ್ಮ ಮನೆಯಲ್ಲಿ. ಇದು ಚಪಾತಿಗೂ ಓಕೆ, ರೊಟ್ಟಿಗೂ ಓಕೆ, ಅನ್ನಕ್ಕೂ ಓಕೆ, ಅನ್ನ ಸಾರಿದ್ರು ಓಕೆ, ಅನ್ನ ದೋಸೆಗೂ ಓಕೆ, ಮೊಸರನ್ನಕ್ಕಂತೂ ಸೂಪರೋ ಸೂಪರ್. ಆಹಾ. ಬರೀ ಅನ್ನಕ್ಕೆ, ಬಿಸಿ ಬಿಸಿ ಅನ್ನಕ್ಕೇನು ನೀವು ಒಂದ್ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ನಿಮಗೆ ಏನ್ ಬೇಕೋ ಅದು ಹಾಕೊಂಡು ಕಲ್ಸ್ಕೊಂಡು ತಿಂದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ, ಅಷ್ಟು ಚೆನ್ನಾಗಿರುತ್ತೆ, ಸಕ್ಕದಾಗಿರುತ್ತೆ ಆಕ್ಚುಲಿ. ಅಂಡ್ ಮಾಡೋದು ಕೂಡ ತುಂಬಾ ಈಸಿ, ನಿಮಗೆ ತುಂಬಾ ಬೇಗ ಮುಗಿದು ಹೋಗುತ್ತೆ, ಮಾಡ್ಬೋದು. ಹುರಿಯೋದು ಒಂದೇ ಕೆಲಸ ಆಕ್ಚುಲಿ, ಅದೇನು ಟೊಮೆಟೊನು ಏನು ಜಾಸ್ತಿ ಟೈಮ್ ತಗೊಳಲ್ಲ, ಒಂದೇ ಕೆಲಸ. ಬೇಕು ಅಂದ್ರೆ ನೀವು ಒಂಚೂರು ಅರಿಶಿನೂ ಹಾಕೋಬಹುದು. ಇದಕ್ಕೆ ಅರಿಶಿನ ತೆಕ್ಕೊಳ್ತೀನಿ, ಹಾಗೇನೆ ಹಿಂಗೂ ಹಾಕೊಳ್ಬಹುದು. ಹಿಂಗ್ ಹಾಕೋಬಹುದು, ಕರೆಕ್ಟ್. ತೆಕ್ಕೊಂಬಿಡ್ಲ ಹಿಂಗುನು. ಅದಕ್ಕೆ ನಾನು ಹೇಳೋದು ಸ್ಕಿಪ್ ಮಾಡದೆ ನೋಡಿ ವಿಡಿಯೋನ ಅಂತ. ಸ್ಕಿಪ್ ಮಾಡ್ಬಿಟ್ರೆ ನೋಡಿ ಈ ಮಧ್ಯದಲ್ಲಿ ನಾನು ಹೇಳಿರೋ ಸ್ಟೆಪ್ ಮರ್ತು ಹೋಗುತ್ತೆ. ಸೊ ಸ್ಕಿಪ್ ಮಾಡದೇನೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ ವಿಡಿಯೋದು. ಓಕೆ, ಸ್ವಲ್ಪ ಈಗ ಸಾಸಿವೆ ಚಿಟಪಟ ಅನ್ನಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೊಮೆಟೊ ಉಪ್ಪಿನಕಾಯಿ ರಿಲೇಟೆಡ್ ಆಗಿ ಒಂದು UK ಸ್ಟೋರಿ ಇದೆ ನಮ್ದು. ನಾನು ಮತ್ತೆ ಪ್ರಶಾಂತ್ UK ಲಿ ಇರ್ಬೇಕಾದ್ರೆ ಆದಂತ ಒಂದು ಇನ್ಸಿಡೆಂಟು, ಅದನ್ನ ಹೇಳ್ತೀನಿ ಮಾತಾಡ್ತಾ ಮಾತಾಡ್ತಾ. ಈಗ ಟೊಮೆಟೊ ಹಾಕೊಂಡ್ಬಿಡೋಣ, ಇಲ್ಲಾಂದ್ರೆ ಮೆಂತ್ಯ ಸೀದ್ ಹೋಗುತ್ತೆ. ಅಷ್ಟು ಟೊಮೆಟೊ ಹಾಕೊಂಡ್ಬಿಡ್ಬೇಕಾ? ಹೌದು, ಒಟ್ಟಿಗೆ ಅಷ್ಟು ಟೊಮೆಟೊ ಹಾಕೊಂಡು ಸಮವಾಗಿ ಹುರ್ಕೋಬೇಕು. ಸೊ ಹುರ್ಕೋಬೇಕು ಇದು ಚೆನ್ನಾಗಿನೇ. ಫಸ್ಟ್ ನಾನು ಹೈಯಲ್ಲೇ ಇಟ್ಟಿರ್ತೀನಿ, ಹೈಯಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಹುರ್ಕೋಣ. ಆಗ್ಲಿ ಆಗ್ಲಿ. ಓಕೆ, ನಿಮಗೆ ಇವಾಗ ಆ ಸ್ಟೋರಿ ಹೇಳ್ಬೋದು. ನಾನು UK ನಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ನಾವಿಬ್ರು ಅಲ್ವಾ. ಸೊ ನಾನು ಕೆಲ್ಸಕ್ಕೆ ಹೊರಡ್ಬೇಕಾದ್ರೆ ಇದನ್ನ ಮಾಡಿಟ್ಬಿಟ್ಟು ಹೋಗಿದ್ದೆ, ಜಾಸ್ತಿ ಮಾಡಿಟ್ಟು ಹೋಗಿದ್ದೆ. ಆಮೇಲೆ ಇವ್ರು ಕೆಲ್ಸದಿಂದ ಬಂದ್ರು, ಮಧ್ಯಾಹ್ನ ಬಂದ್ಬಿಟ್ಟು ಕೇಳಿದ್ರು, ಇದೇನೇ ಇಷ್ಟು ಟೊಮೆಟೊ ಉಪ್ಪಿನಕಾಯ ಅಂದ್ರು. ನಾನು ಏನ್ರಿ ಮಾತಾಡ್ತಾ ಇದೀರಾ, ಅಷ್ಟೊಂದು ಟೊಮೆಟೊ ಉಪ್ಪಿನಕಾಯಿ ಇಟ್ಟಿದೀನಿ, ಎಷ್ಟು ಅಂತ ಕೇಳ್ತಾ ಇದೀರಲ್ಲ, ಧಾರಾಳವಾಗಿ ಹಾಕೊಡಿ ಅಂದೆ. ಅವ್ರು ಹೇಳಿದ್ರು ಧಾರಾಳವಾಗಿ ಹಾಕೊಳ್ಳೋಷ್ಟು ಏನಿಲ್ಲಮ್ಮ, ಸ್ವಲ್ಪ ಇದೆ, ಶಾರ್ಟೇಜ್ ಆಗೋ ತರ ಇದೆ ಅಂತ. ನಾನು ಶಾರ್ಟೇಜ್ ಆಗೋಷ್ಟು ಏನಿಲ್ಲ ರೀ, ಜಾಸ್ತಿ ಇದೆ ಅಂದೆ. ಆಮೇಲೆ ಫೋಟೋ ತೆಗೆದು ಕಳ್ಸಿದ್ರು, ನೋಡಿಲಿ ಎಷ್ಟಿದೆ ಅಂತ. ನಾನು ಒಂದು ಪಾತ್ರೆಯಲ್ಲಿ ಮಾಡಿಟ್ಟಿದ್ನಲ್ಲ, ಅದರಲ್ಲಿ ಮುಕ್ಕಾಲ್ಗಿಂತ ಜಾಸ್ತಿ ಖರ್ಚಾಗೋಗಿತ್ತು. ಒಂದು 90% ಖರ್ಚಾಗಿ ಇಷ್ಟು ಉಳಿದಿತ್ತು. ಏನಂತ ಹೇಳಿದ್ರೆ, ನಮ್ಮ ಫ್ರೆಂಡ್ಸ್ ಯಾರಿದ್ರು ಅವರು ನಮ್ಮ ಮನೆಗೆ ಬಂದಾಗ ಅಡಿಗೆ ಮನೆ ದಾಳಿ ಮಾಡಿ ನೀಟಾಗಿ ಅದು ಇಷ್ಟ ಆಯ್ತು ಅಂತ ಚೆನ್ನಾಗಿ ಹಾಕೊಂಡು ಕಲ್ಸ್ಕೊಂಡು ನೆಂಚ್ಕೊಂಡು ತಿಂದ್ಬಿಟ್ಟಿದ್ದಾರೆ. ಅದನ್ನ ನಮಗ್ ಗೊತ್ತಿರ್ಲಿಲ್ಲ. ಸೊ ಆಮೇಲೆ ಗೊತ್ತಾಯ್ತು, ಅವ್ರಿಗೂ ಸಖತ್ತು ಇಷ್ಟ ಆಯ್ತದು. ಸೊ ಎಸ್, ಒಂದ್ ಕಡೆ ನನಗ್ ಖುಷಿ, ಯಾಕಂದ್ರೆ ನಾನ್ ಮಾಡಿದ್ದು ಅವ್ರಿಗೆಲ್ರಿಗೂ ಇಷ್ಟ ಆಯ್ತು ಅಂತ. ಪಾಪ ಪ್ರಶಾಂತ್ಗೆ ಡಿಸಪಾಯಿಂಟ್ಮೆಂಟ್, ಹೋಗಿ ನೆಕ್ಸ್ಟ್ ಟೈಮ್ ಮಾಡಿದ್ರೆ ನೀನು ನನಗೆ ಅಂತ ಸಪರೇಟ್ ಆಗಿ ಎತ್ತಿಟ್ಬಿಡು, ಆಮೇಲೆ ಅವ್ರಿಗೆಲ್ಲ ಕೊಡು ಅಂತ ಹೇಳ್ತಾ ಇದ್ರು. ಬಟ್ ದಿಸ್ ವಾಸ್ ಮೆಮೊರಬಲ್ ಇನ್ಸಿಡೆಂಟ್, ನಮಗೆ ನೆನಪಿರೋ ಅಂತದ್ದು. ಯಾಕಂದ್ರೆ ನನಗೆ ಏನ್ ಇಷ್ಟು ಅಂತಿದ್ದಾರೆ ಅಂತ ಶಾಕು, ಅವರು ಅದನ್ನ ನೋಡಿ ಏನ್ ಅಷ್ಟೊಂದು ಅಂತಿದ್ದಾಳೆ ಅಂತ ಶಾಕ್. ಹೇಗೆ ಸೂಪರ್ ಅಲ್ಲ ನೋಡಿ. ನೀರ್ ಚೆನ್ನಾಗಿ ಬರ್ತಾ ಇದೆ. ಸೊ ಇದು ನೀರ್ ಇಂಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ನೀರ್ ಹಿಂಗಕ್ಕೆ ಒಂದ್ ಸ್ವಲ್ಪ ಟೈಮ್ ಆಗತ್ತೆ, ನೀವೇನ್ ಅಲ್ಲಿ ತನಕ ವೇಟ್ ಮಾಡಬೇಡಿ. ಇದು ಒಂದ್ ಸ್ವಲ್ಪ ನೀರ್ ಇಂಗ್ತಾ ಇದ್ದ ಹಾಗೇನೆ ನಾನು ಉಪ್ಪು ಸೇರಿಸ್ಕೊಳ್ತೀನಿ. ಈ ಸ್ಟೇಜ್ ಅಲ್ಲ, ಸ್ವಲ್ಪ ಇಂಗ್ಲಿ ಅದು, ಅವಾಗ ಕ್ವಾಂಟಿಟಿ ಕರೆಕ್ಟ್ ಆಗಿ ಗೊತ್ತಾಗತ್ತೆ. ಓಕೆ, ನೀರ್ ಹಿಂಗೋ ತನಕ ನಾ ಹುರ್ಕೊಳ್ತೀನಿ, ನೀವು ಎಡಿಟ್ ಆಗಿರೋ ವರ್ಷನ್ ನೋಡಿ. ಓಕೆ, ಒಂದ್ 2-3 ನಿಮಿಷ ಚೆನ್ನಾಗಿ ಹುರ್ಕೊಂಡ್ಮೇಲೆ ನೀರೆಲ್ಲ ಹಿಂಗೋಗಿದೆ. ಈಗ ಅಚ್ಕಾರದ ಪುಡಿನ ಹಾಕ್ತಾ ಇದೀನಿ. ನೆನ್ಪಿಟ್ಕೊಳ್ಳಿ, ರೆಡ್ ಚಿಲ್ಲಿ ಪೌಡರ್, ಅಚ್ಕಾರದ ಪುಡಿ. ಓಕೆ, ಈಗ ಬೆಲ್ಲ ಎಲ್ಲ ಕರ್ಗೋಗಿದೆ. ಕಂಪ್ಲೀಟ್ ಆಗಿ ಕರ್ಗೋಗಿದೆ. ಇದು ಎಷ್ಟು ಖಾರ ಬೇಕು ನೋಡ್ಕೊಂಡು ಹಾಕೊಳ್ಳಿ. ನಾನೊಂದಿಷ್ಟು ಉಳಿಸ್ಕೊಂಡೆ ನೋಡಿ, ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಖಾರ ಸ್ವಲ್ಪ ಮುಂದಿದ್ರೇನೆ ಮಜಾ. ಕರೆಕ್ಟ್. ಉಪ್ಪು ಅವಾಗಲೇ ಒಂದ್ ಸ್ವಲ್ಪ ಹಾಕಿದೆ ಅಲ್ವಾ, ಈಗ ಇಂಚೂರು ಹಾಕ್ತಾ ಇದೀನಿ. ಆಮೇಲೆ ಹುಣಸೆ ಹಣ್ಣು. ಬಟ್ ಟೊಮೆಟೊಲೆ ಹುಳಿ ಇರುತ್ತಲ್ವಾ, ಹುಣಸೆ ಹಣ್ಣು ಬೇಕಾ? ಬೇಕು. ಹುಣಸೆ ಹುಳಿ ಬಿದ್ರೆ ಅದು ರುಚಿನೇ ಬೇರೆ. ಓಕೆ, ನೋಡಿ, ಯಾಕಂದ್ರೆ ಟೊಮೆಟೊ ನಾವು ತಗೊಂಡಾಗ ಅಷ್ಟು ಕಾಣಿಸುತ್ತೆ ಕ್ವಾಂಟಿಟಿ, ಬಟ್ ಹುರ್ಕೊಂಡು ಹುರಿತಾ ಇದ್ದಾಗ ಫುಲ್ ಹಿಂಗೋಗುತ್ತಲ್ವಾ, ಅವಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಾಗೋದು ಎಷ್ಟಿದೆ ಅಂತ ನೋಡಿ. ಸೊ ಈಗೆಲ್ಲ ಮಿಕ್ಸ್ ಮಾಡ್ಕೋಣ. ಎಷ್ಟು ಗಟ್ಟಿ ಬರ್ತಿದೆ ನಂಗೆ ಗೊತ್ತಾಯ್ತಾ ನೋಡಿ. ಈ ಸ್ಟೇಜ್ ಅಲ್ಲಿ ನಮ್ಮ ಪ್ರಶಾಂತ್ ಅವರ ಫೇವ್ರೆಟ್ ಇಂಗು ಹಾಕೋಬಹುದು. ನೋಡಿದ್ರೇನ್ರಿ ಹಿಂಗಾಗ್ತದೆ. ಇದನ್ನ ನಾವು ಕಾಯಿ ಟೊಮೆಟೊ ಮಾಡಿದ್ರೆ ಹೇಗಿರುತ್ತೆ, ಚೆನ್ನಾಗಿರುತ್ತಾ?
ಕಾಯಿ ಟೊಮೆಟೊಲಿ ಮಾಮೂಲಿ ಬೇರೆ ತರ ಚಟ್ನಿ ಮಾಡ್ತೀನಿ, ನಾನು ಪಲ್ಯ ಮಾಡ್ತೀನಿ. ಕಾಯಿ ಟೊಮೆಟೊ ಉಪ್ಪಿನಕಾಯಿ ಮಾಡಕ್ಕಾಗಲ್ವಾ? ಗೊತ್ತಿಲ್ಲಪ್ಪ, ಇವಾಗ ಪ್ರಶಾಂತ್ ಹೇಳಿದ್ಮೇಲೆ ಟ್ರೈ ಮಾಡಿ ನೋಡ್ಬೇಕು. ಅದು ಇಷ್ಟು ಮೆತ್ತಗಾಗಲ್ವಲ್ಲ, ಅದ ಮಿಕ್ಸಿಗೆ ಹಾಕ್ಲೇಬೇಕಾಗತ್ತೆ ಅನ್ಸುತ್ತೆ. ಒಂಚೂರು ಹಿಂಗ್ ಹಾಕೊಳ್ತಾ ಇದೀನಿ ಈಗ. ಹೇಳಿ ನೀವು ಕಂಟಿನ್ಯೂ ಮಾಡಿ. ಚಂಕ್ಸ್ ಸಿಕ್ತು ಅಂದ್ರೆ ಕ್ರಂಚಿ ಆಗಿ ಗೊತ್ತಿಲ್ಲ ನನಗೆ ಇವಾಗ ಟೇಸ್ಟ್ ಅದು ಮೆತ್ತಗಾಗಲ್ವಲ್ಲ ತುಂಬಾ, ಗೊತ್ತಿಲ್ಲ. ಐ ಡೋಂಟ್ ನೋ, ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ತಪ್ಪೇನಿಲ್ಲ. ಸೊ ಒಂದ್ಸಲ ಟ್ರೈ ಮಾಡೋಣಂತೆ. ನಾನು ಫಸ್ಟ್ ಮನೇಲಿ ಟ್ರೈ ಮಾಡ್ತೀನಿ, ಚೆನ್ನಾಗ್ ಬಂದ್ರೆ ರೆಸಿಪಿ ಮಾಡಿ ತೋರಿಸ್ತೀನಿ. ಇಲ್ಲ ನೀವುಗಳು ಯಾರಾದ್ರೂ ಮಾಡಿ ನೋಡ್ತು ಅಂದ್ರು ನಮಗೂ ಹೇಳಿ, ಚೆನ್ನಾಗ್ ಬಂತ ಚೆನ್ನಾಗ್ ಬರ್ಲಿಲ್ವಾ ಅಂತ. ಅದನ್ನು ಕರೆಕ್ಟ್. ನೋಡಿ ಈಗ ಖಾರ ಸೇರಿಸಿರೋದ್ರಿಂದ ಸ್ವಲ್ಪ ಫ್ಯೂ ಸೆಕೆಂಡ್ಸ್ ಇದು ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ ನೀರಿನ ಅಂಶ ಹೋಗೋ ತನಕ ಹುರ್ಕೊಂಡ್ರೆ ಇದನ್ನ ಸ್ಟೋರ್ ಮಾಡೋದಿಕ್ಕೆ ಈಸಿ ಆಗತ್ತೆ. ಸೊ ನೀರಿನ ಅಂಶ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು, ಅದನ್ನ ನೆನ್ಪಿಟ್ಕೊಳ್ಳಿ. ಆಮೇಲೆ ಎಲ್ಲ ಮುಗಿಸ್ಬಿಡ್ತೀನಿ. ಆಮೇಲೆ ಎಣ್ಣೆ ಬಿಟ್ಕೋಬೇಕು, ಅದು ಗೊತ್ತಾಯ್ತಾ? ನೋಡಿ ಇಲ್ಲಿ ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ ಸೈಡ್ ಅಲ್ಲೆಲ್ಲ. ಸೊ ಎಣ್ಣೆ ಬಿಟ್ಕೊಳಕ್ ಸ್ಟಾರ್ಟ್ ಆದ್ರೆ ಚೆನ್ನಾಗಿ ಹುರ್ಕೊಂಡಿದೆ ಅಂತ. ಈಗ ನಾನು ಹೇಳಿ. ಅಲ್ಲಿ ನೀರಿನ ಅಂಶ ಹೋಗತ್ತಲ್ಲ, ಆ ನೀರಿನ ಅಂಶ ಎಲ್ಲ ಎಲ್ಲಿರುತ್ತೆ ಹೇಳಿ? ಬಾಯಲ್ಲಿ. ಇಲ್ಲಿ ಬಾಯಲ್ಲಿ ನೀರಿನ ಅಂಶ ಬರ್ತಾ ಇರುತ್ತೆ, ಅಲ್ಲಿ ಹೋಗ್ತಾ ಇದ್ದಂಗೆ ಇದು ಆಗಿದೆ ಅಂತ. ಈಗ ನೋಡಿ ನಿಮ್ ಬಾಯಲ್ಲಿ ಏನಾದ್ರು ನೀರಿನ ಅಂಶ ಬರ್ತಾ ಇದ್ರೆ ಇದು ಆಗ್ತಾ ಇದೆ, ಇನ್ನೇನ್ ಮುಗಿತಾ ಬಂತು ಅಂತ ರೆಡಿ. ನಿಮಗೆ ಟೇಸ್ಟ್ ಫೆಮಿಲಿಯರ್ ಇರೋದ್ರಿಂದ ನಿಮಗೆ ಬಾಯಲ್ಲಿ ನೀರು ಬರ್ತಿರುತ್ತೆ. ಕರೆಕ್ಟ್. ಇದೇ ರೀತಿ ಬೇರೆಯವರು ಮನೇಲಿ ಮಾಡೋದಿತ್ತು ಅಂದ್ರೆ ಅವ್ರಿಗೂ ಬಾಯಲ್ಲಿ ನೀರು ಬರುತ್ತೆ. ಬಟ್ ಹೊಸಬ್ರಿಗೆ ಹೇಗಿದೆ ಅನ್ನೋ ಕುತೂಹಲ ಜಾಸ್ತಿ ಇರುತ್ತೆ ಅನ್ಸುತ್ತೆ. ಕರೆಕ್ಟ್. ನಾನಿಲ್ಲಿ ಪಕ್ಕದಲ್ಲಿ ನೋಡಿ ಟೊಮೆಟೊ ಉಪ್ಪಿನಕಾಯಿ ಆಗ್ತಾ ಪಕ್ಕದಲ್ಲಿ ಪೊಂಗಲ್ಗೂ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಇವತ್ತು ನಮ್ಮ ಮನೆಯಲ್ಲಿ ಪೊಂಗಲ್. ಸೊ ಪೊಂಗಲ್ ಜೊತೆಗೂ ಕೂಡ ಟೊಮೆಟೊ ಉಪ್ಪಿನಕಾಯಿ ಸೂಪರ್ ಆಗಿರುತ್ತೆ. ಇದು ದಾಲ್ ಕಿಚಡಿ ಮತ್ತೆ ಪೊಂಗಲ್ ಜೊತೆ ಎಲ್ಲ ಸಕ್ಕತ್ತಾಗಿರುತ್ತೆ. ಆಯ್ತು, ಇನ್ನೊಂದು ಏನು ಲೆಕ್ಕ ಹಾಕಿದ್ರು ಒಂದು 10-20 ಸೆಕೆಂಡ್ ಅಷ್ಟೇ, ಆಫೇ ಮಾಡ್ಬಿಡ್ಬೋದು. ಈಗ ನಾನು ಫುಲ್ ಸಿಮ್ ಮಾಡ್ಕೊಂಡಿದೀನಿ, ಅದನ್ನ ಹೇಳದ್ ಮರ್ತ್ಬಿಟ್ಟೆ. ಫುಲ್ ಸಿಮ್ ಅಷ್ಟೇ. ಇನ್ನೊಂದು 10-20 ಸೆಕೆಂಡ್ ಆದ್ಮೇಲೆ ಚೆನ್ನಾಗಿ ಬಾಂಡ್ಲೆಯಿಂದ ಬಳೆದು ಡೆಕೋರೇಟ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ಆ ಬಾಂಡ್ಲೆಯಲ್ಲಿ ಇರೋದನ್ನು ಕೂಡ ವೇಸ್ಟ್ ಮಾಡಕ್ ಇಷ್ಟ ಆಗದೆ ಅದಕ್ಕೂ ಒಂಚೂರು ಅನ್ನ ಹಾಕಿ ಕಲಸಿ ಮಿಸ್ಟರ್ ಪ್ರಶಾಂತ್ ತಿಂತಾರೆ, ತುಂಬಾ ಇಷ್ಟ ಅಂತ. ಓಕೆ, ಆಫ್ ಮಾಡ್ಕೊಂಬಿಡೋಣ. ನೋಡಿ ಇವಾಗ ನೀರೆಲ್ಲ ಒಂದು 3/4% ಹಿಂಗಿದೆ ಅಲ್ವಾ? ನೋಡಿ ಒಂದು 75-80% ನೀರೆಲ್ಲ ಹಿಂಗೋಗಿದೆ. ಈ ಟೈಮಲ್ಲಿ ಸ್ವಲ್ಪ ಅರಿಶಿನ ಬನ್ನಿ ಹಾಕೊಳ್ಳೋಣ. ಸುಮ್ಮನೆ ಇದೊಂದು ಚೂರು ಬಣ್ಣಕ್ಕೆ ಅಷ್ಟೆ. ಚೂರು ಉಪ್ಪು ಹಾಕೊಳ್ತೀನಿ. ಈಗ ಕಂಪ್ಲೀಟ್ ಆಗಿ ಉಪ್ಪು ಹಾಕೊಳ್ಳಲ್ಲ, ಒಂದ್ ಸ್ವಲ್ಪ ಮಾತ್ರ ಉಪ್ಪು ಹಾಕೊಳ್ತೀನಿ. ಚೂರು ಹಾಕೊಂಡಿದೀನಿ, ಇನ್ನೂ ಒಂದ್ ಸ್ವಲ್ಪ ಆಮೇಲೆ ಸೇರಿಸ್ಕೊಳ್ತೀನಿ. ಈಗ ಒಂಚೂರು ಬೆಲ್ಲನೂ ಹಾಕೊಂಡ್ಬಿಡ್ತಾ ಇದೀನಿ, ಯಾಕಂದ್ರೆ ಬೆಲ್ಲ ನಾನು ಈ ತರ ತಗೊಂಡಿರೋದ್ರಿಂದ ಅದು ಸ್ವಲ್ಪ ಕರ್ಗಕ್ಕೆ ಟೈಮ್ ಬೇಕು. ಹಾಗಾಗಿ ನೀವು ಬೇಕಾದ್ರೆ ಇಂಗು ಇವಾಗ್ಲೂ ಹಾಕೋಬಹುದು, ಲಾಸ್ಟ್ ಅಲ್ಲಿ ಹಾಕೋಬಹುದು, ಅದೇನ್ ತೊಂದ್ರೆ ಇಲ್ಲ. ಬೆಲ್ಲ ನೀವು ಬೇಕಾದ್ರೆ ಪುಡಿ ಬೆಲ್ಲ ಹಾಕೋಬಹುದು, ಉಂಡೆ ಬೆಲ್ಲ ಹಾಕೋಬಹುದು, ಆಚೆ ಬೆಲ್ಲ ಹಾಕೋಬಹುದು, ಎನಿ ಫಾರ್ಮ್ ಆಫ್ ಬೆಲ್ಲ ನೀವು ಹಾಕೋಬಹುದು. ಬೆಲ್ಲ ಬೇಡ ಅನ್ನೋರು ಸಕ್ಕರೆನೂ ಹಾಕೋಬಹುದು, ಬಟ್ ಪ್ರಿಫರಬಲಿ ನಾನು ಸಕ್ಕರೆ ಅನ್ನೋಕ್ಕಿಂತ ಬೆಲ್ಲ ಪ್ರಿಫರ್ ಮಾಡ್ತೀನಿ. ಸೊ ಇದು ನಮ್ದು ಬೆಲ್ಲ ಈ ತರ ಇರೋದ್ರಿಂದ ನಾನು ಇದು ಕರ್ಗಕ್ ಟೈಮ್ ಬೇಕು ಅಂತ ಇವಾಗ ಬೆಲ್ಲನ ಹಾಕೊಂಡ್ಬಿಡ್ತಾ ಇದೀನಿ. ಓಕೆ, ಇಲ್ಲಾಂದ್ರೆ ಈ ಬೆಲ್ಲನ ಲೇಟರ್ ಸ್ಟೇಜಸ್ ಅಲ್ಲೂ ಹಾಕೋಬಹುದು. ನೀವು ಉಪ್ಪಿನಕಾಯಿ ಆಗಿರೋದ್ರಿಂದ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲಾನು ಒಂದ್ ಸ್ವಲ್ಪ ಹಿಂಗೆ 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 ಹೈಯರ್ ಎಲ್ಲ ಇರ್ಬೇಕಾಗತ್ತೆ. ಸೊ ಅದನ್ನ ಮಿಕ್ಸ್ ಮಾಡ ಬನ್ನಿ. ಸೊ ಇದು ಕರಗ್ಲಿ ಇದು. ಅಂಡ್ ನೀವು ನೋಟಿಸ್ ಮಾಡಿದೀರಾ ಅನ್ಸುತ್ತೆ, ಹುಣಸೆ ಹಣ್ಣು ಕೂಡ ನಾನು ರೆಗ್ಯುಲರ್ ಇದು ತಗೊಂಡಿಲ್ಲ, ತೋರಿಸ್ತೀನಿ ಇದು. ಒಂದ್ಸಲ ಮಿಕ್ಸ್ ಮಾಡ್ಬಿಡೋಣ. ಇದು ಕರ್ಕೊಳತ್, ಇವಾಗ ಕರ್ಕೊಳ್ಳಿ. ಅದು ಈ ಬೆಲ್ಲ ಅಷ್ಟೊಂದು ಸ್ವೀಟ್ ಇಲ್ಲ. ಸೊ ನೋಡೋರ್ಗೆ ಅನಿಸ್ಬೋದು ಅಯ್ಯೋ ಏನ್ ಇಷ್ಟೊಂದು ಬೆಲ್ಲ ಹಾಕ್ಬಿಟ್ಟೆ ಅಂತ, ಬಟ್ ಅದು ಅಷ್ಟೊಂದು ಸ್ವೀಟ್ ಇಲ್ಲ. ಸೊ ಹಾಗಾಗಿ ಅಷ್ಟು ಹಾಕಿದ್ರೆ ಪರ್ಫೆಕ್ಟ್ ಆಗಿರುತ್ತೆ. ನಿಮ್ಮನೆ ಬೆಲ್ಲ, ನಿಮ್ಮನೆ ಅಚ್ಕಾರದ ಪುಡಿ ನೋಡ್ಕೊಂಡು ಉಪ್ಪು ಖಾರ ಹೇಗಿದೆ ಅಂತ ನೀವು ಡಿಸೈಡ್ ಮಾಡ್ಕೋಬೇಕು. ಓಕೆ, ಅಂಡ್ ಹುಣಸೆ ಹಣ್ಣು ಹೇಳ್ತಾ ಇದ್ದೆ ನೋಡಿ, ನಾನು ಹುಣಸೆ ಹಣ್ಣು ಪೇಸ್ಟ್ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ನಾರ್ಮಲ್ ಹುಣಸೆ ಹಣ್ಣು ತಗೋಬಹುದು, ಬಟ್ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನೀರು ಜಾಸ್ತಿ ಸೇರಿಸಬಾರ್ದಲ್ವಾ. ಸೊ ಮೆತ್ತಗ್ ಮಾಡ್ಕೊಂಡು ಗಟ್ಟಿ ರಸನ ಹಿಂಡಬೇಕಾಗತ್ತೆ, ಜಾಸ್ತಿ ನೀರಾಗಿ ಇರಬಾರ್ದು. ಓಕೆ, ಹುಣಸೆ ಹಣ್ಣು ನಾವು ನೆನೆಸಿ ಮಾಡೋದಿತ್ತು ಅಂತ ಹೇಳಿದ್ರೆ
ಇಲ್ಲ ಅಂದ್ರೆ ಹುಣಸೆಹಣ್ಣು ಪುಡಿ ಸಿಗುತ್ತೆ ಇವಾಗ, ಅದನ್ನು ಹಾಕ್ಬೋದು. ನಾನು ಹುಣಸೆಹಣ್ಣು ಪೇಸ್ಟ್ ಇಟ್ಕೊಂಡಿದ್ದೀನಿ. ಓಕೆ, ಈಗ ಇನ್ನೊಂದು ಸ್ವಲ್ಪ ಇನ್ನೇನು ಆಗ್ತಾ ಬಂತಿದ್ದು, ಇನ್ನೊಂದು 2-3 ಮಿನಿಟ್ಸ್ ಹಿಂಗಾದ್ರೆ ಕಂಪ್ಲೀಟ್ ಆಗಿ ನೀರು ಹಿಂಗೋಗುತ್ತೆ. ಅವ್ನು ಮಿಕ್ಕಿದನ್ನೆಲ್ಲ ಹಾಕೊಂಡ್ಬಿಡ್ಬೋದು. ಕಂಪ್ಲೀಟ್ ಆಗಿ ಮಿಕ್ಸಿ ಬೇಡ, ಈ ತರನು ಬೇಡ ಅನ್ನೋರು ಬೇಕಾದ್ರೆ ನೀವು ಮ್ಯಾಶರ್ ಬರುತ್ತಲ್ವಾ, ಈ ಪೊಟೆಟೋನ ನಾವು ಮ್ಯಾಶ್ ಮಾಡ್ತೀವಲ್ಲ, ಅಥವಾ ಪಾವ್ ಭಾಜಿ ಎಲ್ಲ ನೋಡಿರ್ಬೋದು ನೀವು, ಪಾವ್ ಭಾಜಿಗೆಲ್ಲ ಹಿಂಗೆ ಮ್ಯಾಶ್ ಮಾಡ್ತಾ ಇರ್ತಾರಲ್ವಾ, ಆ ಮ್ಯಾಶರ್ ತಗೊಂಡು ಈ ಸ್ಟೇಜಲ್ಲಿ ಮ್ಯಾಶ್ ಮಾಡ್ಕೋಬಹುದು ನಿಮಗೆ ಆ ತರ ಬೇಕು ಅಂದ್ರೆ. ಈ ತರ ಚಂಕ್ ಸಿಕ್ಕರೇನೆ ಚೆನ್ನಾಗಿರುತ್ತೆ, ಉಪ್ಪಿನಕಾಯಿ ಅನ್ನೋ ಫೀಲ್ ಬರೋದು. ಅಂಡ್ ಆಲ್ಸೋ ಚೆನ್ನಾಗಿರುತ್ತೆ ಅದು ಬಾಯಿಗೆ ಸಿಗ್ತಾ ಇದ್ರೆ. ಅದೇನಂದ್ರೆ ಆ ಟೊಮೆಟೊ ಪೀಸ್ ಒಳಗೆ, ಪೀಸ್ ಅಂದ್ರೆ ನಾಟ್ ಎಕ್ಸಾಕ್ಟ್ಲಿ ಫುಲ್ ಪೀಸ್ ಸಿಗಲ್ಲ ನಿಮ್ಗೆ, ಆ ಒಂದು ಚಂಕ್ಸ್ ಏನೇನಿದೆ ಅದರಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ಹೀರ್ಕೊಂಡಿರುತ್ತಲ್ಲ, ಅದು ಸಕ್ಕತ್ತಾಗಿರುತ್ತೆ ಬಾಯಿಗೆ ಸಿಗ್ತಾ ಇದ್ರೆ. ಆಹಾ, ಟೊಮೆಟೊ ಉಪ್ಪಿನಕಾಯಿ ರೆಡಿ ಟು ಟೇಸ್ಟ್. ಇಷ್ಟಿದೆ ಅಂತ ಇಷ್ಟನ್ನು ಹಿಂಗೆ ತಿನ್ನಕ್ಕಾಗಲ್ಲ, ಚೂರೇ ತಿನ್ಬೇಕಿದು. ಇದನ್ನ ಯೂಶಲಿ ಏನ್ ಮಾಡ್ತಾರೆ ಗೊತ್ತಾ ರೂಪ, ಇದಾದ್ಮೇಲೆ ಎಲ್ಲಾದ್ರೂ ಒಂದು ಗ್ಲಾಸ್ ಜಾರ್ ಅಲ್ಲಿ ಹಾಕ್ಬಿಟ್ಟು ಫ್ರಿಜ್ ಅಲ್ಲಿ ಎತ್ತಿಟ್ಬಿಡ್ತಾರೆ. ನೋಡಿ ಇಲ್ಲಿ ಆ ಚಂಕ್ಸ್ ಎಲ್ಲ ಕಾಣಿಸ್ತಾ ಇದೆ, ತುಂಬಾ ಗ್ರೈಂಡ್ ಆಗಿಲ್ಲ. ಆ ಸಣ್ಣ ಸಣ್ಣ ಪೀಸಸ್ ಆಫ್ ಟೊಮೆಟೊ ನೋಡಿ, ಇದೆಲ್ಲ ಕಾಣಿಸ್ಬೇಕಂಗೆ. ಅದೇ ನೋಡ್ತಾ ಇದ್ರೇನೆ ಹೇಳಿದ್ನಲ್ಲ, ಇಲ್ಲಿ ಹಿಂಗಿರೋದು ನೀರು ಇಲ್ಲಿಂದ ಬರ್ತಾ ಇರತ್ತೆ ಅಂತ. ಇದನ್ನ ರುಚಿ ನೋಡೋಣ. ಅಷ್ಟೊಂದು ತಗೋಬೇಡಿ, ಅಷ್ಟೊಂದು ತಗೋಬೇಡಿ, ಉಪ್ಪಿನಕಾಯಿ ಅದು. ಆಯ್ತು, ನೋಡಿದ್ರಾ ಈ ತರ ಸಾಕಷ್ಟು ಪಕ್ಕಕ್ಕೆ ಇಟ್ಬಿಡಿ ಅದನ್ನ. ಇದನ್ನ ನಾವು ತಗೊಳ್ತಾ ಇರ್ಬೇಕು, ಆ ಕಡೆಯಿಂದ ಸಾಕು ಸಾಕು ಅಂತ ಇರಬೇಕು, ಇನ್ನೊಂಚೂರು ಅಂತ ಇರಬೇಕು. ಅವಾಗ ತಿಂದ್ರೆ ಮಜಾ ಇದೆಯಲ್ಲ, ಅದು ಇನ್ನು ನೆಕ್ಸ್ಟ್ ಲೆವೆಲ್ ಇದು. ಇದನ್ನ ಆಕ್ಚುಲಿ ಬ್ರೆಡ್ಗೆಲ್ಲ ಹಾಕೊಳ್ಬಹುದು, ಸ್ಯಾಂಡ್ವಿಚ್ ತರ ಮಾಡ್ಕೊಳಕ್ಕೆ. ಇದಕ್ಕೊಂದು ಲೇಯರ್ ಹಾಕೊಂಡು ಅದು ತಿಂದ್ರು ಸೂಪರ್ ಆಗಿರುತ್ತೆ. ಟೋಸ್ಟ್ ಮಾಡ್ಬಿಟ್ಟು, ಹೌದು, ತುಂಬಾ ಚೆನ್ನಾಗಿರುತ್ತೆ. ನೋಡೋಣ ಈಗ. ಎಷ್ಟು ಫ್ಲೇವರ್ಸ್ ಬರುತ್ತೆ ಅಂದ್ರೆ ನಾಲ್ಗೆ ಮೇಲೆ. ಒಂದ್ 2 ಸೆಕೆಂಡ್ ಬೇಕು, ನಿಲ್ಲಿಸ್ಬಿಡ್ಬೇಕು ನಾವು. ಖಾರವಾಗಿದ್ಯಾ? ಖಾರ, ಆ ಸ್ವೀಟ್ನೆಸ್ಸು, ಹುಳಿ ಹಿಂಗ್ ಹೊಡಿಯತ್ತೆ, ಉಪ್ಪು ಹಿಂಗ್. ಹುಳಿ ಜಾಸ್ತಿ ಇದೆಯಾ? ಹುಳಿ ಹಿಂಗ್ ಹೊಡಿಯತ್ತೆ. ಹುಳಿನೂ ಬರುತ್ತಲ್ಲ ಟೊಮೆಟೊ ಜೊತೆಗೆ, ಬಟ್ ಕರೆಕ್ಟ್ ಆಗಿದೆ. ಹುಳಿ ಎಲ್ಲ ಕರೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ ನೋಡಿ. ಒಂದು ಬೌಲ್ ಆಫ್ ವಾಟರ್ ಬಂದ್ಬಿಟ್ಟಿರತ್ತೆ ಎಲ್ಲ ಅಂತ ಹೇಳ್ಕೊಬೇಕು. ಬಟ್ ಸೂಪರ್ ಆಗಿದೆ. ಉಪ್ಪು, ಹುಳಿ, ಖಾರ, ಒಂದ್ ಸ್ವಲ್ಪ ಸ್ವೀಟು, ಹಿಂಗ್ ಸ್ಮೆಲ್ಲು, ಒಗ್ಗರಣೆ, ಆ ಸಾಸಿವೆ ಒಂದೊಂದು ಸಣ್ಣ ಸಣ್ಣ ಸಿಗುತ್ತಲ್ಲ, ಅದು ಎಲ್ಲ ಟೇಸ್ಟ್ ಮಿಕ್ಸ್ ಆಯ್ತು ಅಂದ್ರೆ ನಮ್ ನಾಲ್ಗೆ ಮೇಲೆ ಸೂಪರ್. ನೋಡಿ, ಇದನ್ನ ನೀವು ಮಾಡ್ಲೇಬೇಕು. ಯಾಕಂದ್ರೆ ಇದು ನನಗೆ ಫೇವ್ರೇಟ್ ಅಂತ ಹೇಳ್ತಾ ಇಲ್ಲ, ಇದನ್ನ ತಿಂದವ್ರು ಎಲ್ಲಾರ್ಗು ಫೇವ್ರೇಟ್ ಆಗೇ ಇರುತ್ತೆ. ನನಗೆ ತಿಳಿದಂಗೆ ಅದು ಟೊಮೆಟೊ ಇಷ್ಟ ಇರುತ್ತೋ, ಒಂದಷ್ಟು ಜನ ಟೊಮೆಟೊ ಸೈಡಿಗೆ ತೆಗೆದಿರ್ತಾರೆ, ಅಂಥವ್ರು ಇದನ್ನ ಮಾಡಿದ್ರೆ ಸೂಪರ್ ಆಗಿದೆ ಅಂತ ಹೇಳ್ತಾರೆ. ಸೊ ನೀವು ಮಾಡಿ ತಿನ್ನಿ. ಸಾಕಷ್ಟು ಏನಂತಾರೆ, ನನಗೆ ಜೊತೆ ಇದನ್ನ ಮಿಕ್ಸ್ ಮಾಡ್ಕೊಂಡು ತಿನ್ಬಹುದು. ಕರೆಕ್ಟ್, ಅಂದ್ರೆ ನೆಂಚ್ಕೊಳ್ಳಬಹುದು, ಇಲ್ಲ ಸಪರೇಟ್ ಆಗಿ ತಿನ್ಬಹುದು. ಏನೋ ಹೇಳ್ತಾ ಇದ್ದೆ ನೀನು? ನಾನ್ ಅದೇ ಅಂದ್ರೆ ಅಷ್ಟೊಂದು ಟೊಮೆಟೊ ಇರೋದು ನೋಡಿ ಎಷ್ಟೋ ಆಗ್ಬಿಡತ್ತೆ ಅನ್ಕೊಂತಾರಲ್ಲ, ಆಗಿರೋದು ಇಷ್ಟೇ ನೋಡ್ಕೊಳ್ಳಿ. ಒಂದು ಬೌಲ್ 1 kg ಆಫ್ ಟೊಮೆಟೊಗೆ ಹತ್ರ ಈ 1 ಬೌಲ್ ಆಯ್ತು. 1/4 kg ಇರ್ಬೋದೇನೋ ಇದು. ಸೊ ಇದನ್ನೇ ನಾನು ಹೇಳಿದ್ದು, ಇದು 1 ವಾರದ ಮೇಲೆ ಇದ್ರೆ ಇನ್ನು ಇಟ್ಕೊಳ್ಬಹುದು. ಇದು ನಮ್ಮ ಮನೇಲಿ 1 ವಾರ ಇರಕ್ ಚಾನ್ಸೇ ಇಲ್ಲ. ಇವತ್ತಿಂದ ನಮ್ಗೆ ಏನೇನ್ ಬೇಕೋ ಎಲ್ಲಾದ್ರ ಜೊತೆನೂ ಇದೇನೆ. ಓಕೆ, ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀವಿ. ಸೊ ರೂಪಾ ಪ್ರಭಾಕರ್ ಎಂಡ್ ಮಾಡ್ತಾ ಇಲ್ಲ, ಇವತ್ತು ನಾನು ಎಂಡ್ ಮಾಡ್ತಾ ಇದೀನಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀವಿ ಅಂತ ಹೇಳ್ತಾ, ಸಿ ಯು, ಬಾಯ್ ಬಾಯ್. ಬಾಯ್ ಬಾಯ್, ಲವ್ ಯು ಆಲ್, ಬಾಯ್ ಬಾಯ್.